ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನಲ್ಲಿ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಂಟರ್ನಲ್ ರೀಕನ್ಸ್ಟ್ರಕ್ಷನಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಜರ್ನಲ್ ಎಂಟ್ರಿ ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಹೇಳ್ತಾರೆ. ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಕೇಳ್ತಾರೆ. ಆ ಜರ್ನಲ್ ಎಂಟ್ರಿ ಹೇಗೆ ಪೋಸ್ಟ್ ಮಾಡಬೇಕು, ದೆನ್ ಬ್ಯಾಲೆನ್ಸ್ ಶೀಟ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ಫಸ್ಟು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದರೆ ಏನು ಅಂತ ಹೇಳ್ತೀನಿ. ನೋಡಿ, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತಂದರೆ ಯಾವಾಗ ಕಂಪನಿ ಲಾಸಲ್ಲಿ ನಡೀತಾ ಇರುತ್ತೆ ಆವಾಗ ಅವ್ರ ಕಂಪ್ನಿಯನ್ನು ಕ್ಲೋಸ್ ಡೌನ್ ಮಾಡುವಂಥ ಬದಲು, ಅಂದರೆ ಮುಚ್ಚೋ ಬದಲು, ಅವ್ರು ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ತಾರೆ, ಕೆಲವೊಂದು ಚೇಂಜಸ್ಸನ್ನು ಮಾಡ್ಕೊಳ್ತಾರೆ. ಆ ಚೇಂಜಸ್ ಮಾಡ್ಕೊಂಡಾಗ ಅದಕ್ಕೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಅಂತೀವಿ. ಏನೇನು ಚೇಂಜಸ್ ಮಾಡ್ಕೊಳ್ಬೋದು? ತಮ್ಮ ಕಂಪ್ನಿಲಿರೋ ಅಸೆಟ್ ಎಲ್ಲದನ್ನು ಮಾರಿ ಸಾಲ ತೀರಿಸ್ಬೋದು, ಅಥವಾ ಶೇರ್ ಪ್ರೈಸನ್ನು ಕಮ್ಮಿ ಮಾಡ್ಬೋದು. ದೆನ್ ಡಿಬೆಂಚರ್ ಹೋಲ್ಡರ್ಸಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಅಂತಂದರೆ ನಮ್ಮ ಅಸೆಟ್ಟನ್ನೇ ಅವರಿಗೆ ನಾವು ಡಿಬೆಂಚರ್ ಹೋಲ್ಡರ್ಸಿಗೆ ಕೊಡ್ಬೋದು. ಹೀಗೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ಅವ್ರ ಕಂಪ್ನಿಯನ್ನು ರನ್ ಮಾಡ್ಬೋದು. ಕಂಪ್ನಿಯನ್ನು ಮುಚ್ಚಿದರೆ ಅದಕ್ಕೆ ನಾವು ಲಿಕ್ವಿಡೇಷನ್ ಅಂತ ಕರಿತೀವಿ. ಕಂಪ್ನಿಯನ್ನು ಮುಚ್ಚೋ ಬದಲು ಕಂಪ್ನಿಯಲ್ಲಿ ಕೆಲವೊಂದು ಚೇಂಜಸ್ ಮಾಡಿಕೊಂಡು ಕಂಪ್ನಿಯನ್ನು ನಡೆಸ್ತಾ ಇದ್ದರೆ ಅದಕ್ಕೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಅಂತೀವಿ. ಸೊ ಇದರಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಜರ್ನಲ್ ಎಂಟ್ರಿ ಕೇಳ್ತಾರೆ, ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ಜರ್ನಲ್ ಎಂಟ್ರಿ ಕೇಳಿದಾಗ ಒಟ್ಟು 6 ಜರ್ನಲ್ ಎಂಟ್ರಿ ಬರುತ್ತೆ ನೋಡಿ. 1 2 3 4 5 6 6 ಜರ್ನಲ್ ಎಂಟ್ರಿಯನ್ನು ನಾನಿಲ್ಲಿ ಬರೆದಿದ್ದೀನಿ. ಇದನ್ನು ನೀವು ನೀಟಾಗಿ ಬರ್ಕೊಳ್ಬೇಕಾಗತ್ತೆ. ಹಾಗಾದರೆ ಎಲ್ಲ ಪ್ರಾಬ್ಲಮ್ನಲ್ಲೂ 6 ಜರ್ನಲ್ ಎಂಟ್ರಿ ಬರುತ್ತಾ? ಇಲ್ಲ. ಶೇರ್ ಕ್ಯಾಪಿಟಲಿಗೆ, ಈಕ್ವಿಟಿ ಶೇರ್ ಕ್ಯಾಪಿಟಲಿಗೆ ಏನಾದರೂ ಎಂಟ್ರೀಸ್ ಕೊಟ್ಟಿದ್ರೆ ಫಸ್ಟ್ ಎಂಟ್ರಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲಿಗೆ ಎಂಟ್ರಿ ಕೊಟ್ಟಿದ್ರೆ ಸೆಕೆಂಡ್ ಎಂಟ್ರಿ, ಡಿಬೆಂಚರ್ ಹೋಲ್ಡರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಥರ್ಡ್ ಎಂಟ್ರಿ, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಫೋರ್ತ್ ಎಂಟ್ರಿ, ದೆನ್ ಅಸೆಟ್ಸ್ ಏನಾದರೂ ಅಪ್ರಿಸಿಯೇಟ್ ಆಗುತ್ತೆ ಅಂತ ಕೊಟ್ಟಿದ್ರೆ ಫಿಫ್ತ್ ಎಂಟ್ರಿ, ದೆನ್ ಸಿಕ್ಸ್ತ್ ಎಂಟ್ರಿ ಎಲ್ಲ ಪ್ರಾಬ್ಲಮಿಗೂ ಬರುತ್ತೆ. ಕಾಮನ್ ಜರ್ನಲ್ ಎಂಟ್ರಿ ಇದು. ಸೊ ನಾನು ನಿಮಗೆ ಇದನ್ನು ಡೈರೆಕ್ಟಾಗಿ ಪ್ರಾಬ್ಲಮ್ ಮಾಡ್ತಾನೆ ಈ ಜರ್ನಲ್ ಎಂಟ್ರಿಯನ್ನು ಹೇಗೆ ಪಾಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಕ್ವಶನ್ ಈ ಥರದಲ್ಲಿದೆ: ಪಾಸ್ ದ ಜರ್ನಲ್ ಎಂಟ್ರೀಸ್ ಟು ಇನ್ಕಾರ್ಪೊರೇಟ್ ದ ಸ್ಕೀಮ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಈ ಕೆಳಗಿನ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ ಎಲ್ಲ ಇನ್ಫಾರ್ಮೇಷನನ್ನು ನೋಡಿಕೊಂಡು ಜರ್ನಲ್ ಎಂಟ್ರಿ ಪಾಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ? 5,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಆರ್ ರೆಡ್ಯೂಸ್ ಟು 70 ಈಚ್ ಫುಲ್ಲಿ ಪೇಯ್ಡ್ ಶೇರ್ಸ್. ನೋಡಿ, ಪ್ರಿಫರೆನ್ಸ್ ಶೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲಿನ ಜರ್ನಲ್ ಎಂಟ್ರಿ ನೀವು ಮಾಡಬೇಕಾಗತ್ತೆ. ದೆನ್ ಸೆಕೆಂಡ್ ಎಂಟ್ರಿ ಏನು ಕೊಟ್ಟಿದ್ದಾರೆ? ಈಕ್ವಿಟಿ ಶೇರ್ಸ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲನ್ನು ಜರ್ನಲ್ ಎಂಟ್ರಿನೂ ಮಾಡಬೇಕಾಗತ್ತೆ. ಸಪೋಸ್ ಇಲ್ಲೇನಾದರೂ ಈಕ್ವಿಟಿ ಶೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂತಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲನ್ನ ಜರ್ನಲ್ ಎಂಟ್ರಿ ಮಾಡೋದು ಬೇಡ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತಂದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಜರ್ನಲ್ ಎಂಟ್ರಿ ಮಾಡೋದು ಬೇಡ. ಬಟ್ ಯೂಶ್ವಲಿ ಎಲ್ಲ ಪ್ರಾಬ್ಲಮ್ನಲ್ಲಿ ಶೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಶೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಈ ಫಸ್ಟ್ ಎಂಟ್ರಿ ಆರ್ ಸೆಕೆಂಡ್ ಎಂಟ್ರಿ ಇವೆರಡರಲ್ಲಿ ಯಾವ್ದಾರು ಒಂದು ಬಂದೇ ಬರುತ್ತೆ. ಎರಡು ಶೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಎರಡೂ ಎಂಟ್ರಿ ಬರುತ್ತೆ. ಎಂಟ್ರಿ ಸೇಮ್, ವರ್ಡ್ ಒಂದು ಚೇಂಜ್ ಮಾಡಿದ್ರೆ ಆಯಿತು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಇಟ್ಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸೊ ಈಕ್ವಿಟಿ ತೆಗೆದು ಪ್ರಿಫರೆನ್ಸ್ ಹಾಕಿದರೆ ಅದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ಜರ್ನಲ್ ಎಂಟ್ರಿ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಏನಿದೆ? 5,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಆರ್ ರೆಡ್ಯೂಸ್ ಟು 70 ಈಚ್ ಫುಲ್ಲಿ ಪೇಯ್ಡ್ ಶೇರ್ಸ್. ನಾನು ಈಗ ತಾನೇ ಹೇಳಿದ್ದೆ, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತಂದರೆ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ತಾರೆ. ಇಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ? ₹100 ಇರುವಂಥ ಶೇರ್ ಪ್ರೈಸನ್ನು ₹70 ಕಮ್ಮಿ ಮಾಡಿದ್ದಾರೆ. ಸೊ ಇದಕ್ಕೊಂದು ಜರ್ನಲ್ ಎಂಟ್ರಿ ಮಾಡಬೇಕು ನೀವು. ಏನು ಜರ್ನಲ್ ಎಂಟ್ರಿ ಏನು ಬರ್ತಿದ್ದೀನಿ ನಾನು ಇಲ್ಲಿ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಇಟ್ಟಾರ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಇದೇ ಜರ್ನಲ್ ಎಂಟ್ರಿನ ಬರೆದು ಅಮೌಂಟ್ ಬರೆದ್ರೆ ಆಯಿತು. ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ, ಮುಂಚೆ ಒಂದು ಶೇರಿನ ಪ್ರೈಸ್ ಎಷ್ಟಿತ್ತು? ₹100 ಇತ್ತು. ಈಗ ಅದೇ ಶೇರ್ ಪ್ರೈಸ್ ಎಷ್ಟು ರೂಪಾಯಿ ಆಗಿದೆ? ₹70 ಆಗಿದೆ. ಹಾಗಾದರೆ ಎಷ್ಟು ರೂಪಾಯಿ ಕಮ್ಮಿ ಆಗಿದೆ? ₹100 ಇತ್ತು, ₹70 ಆಗಿದೆ. ಕಮ್ಮಿ ಆಗಿರೋದು ₹30. ಸೊ ₹100ಗೆ ಫಸ್ಟ್ ಎಂಟ್ರಿ. ಮುಂಚೆ ಎಕ್ಸಿಸ್ಟಿಂಗ್ ಇದ್ದಿದ್ದೆಷ್ಟು? ₹100. ಈಗ ಎಷ್ಟು ರೂಪಾಯಿ ಆಗಿದೆ? ₹70. ಎಷ್ಟು ಕಮ್ಮಿ ಆಗಿದೆ? ₹30. ಸೊ ಅದಕ್ಕೆ ನೀವು ಜರ್ನಲ್ ಎಂಟ್ರಿ ಪೋಸ್ಟ್ ಮಾಡಬೇಕಾಗತ್ತೆ. ನಾನು ಆಲ್ರೆಡಿ ಇಲ್ಲಿ ಬರ್ಕೊಂಡಿದ್ದೀನಿ, ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಇರೋದು ಪ್ರಿಫರೆನ್ಸ್ ಶೇರ್ಸ್, ಹಾಗಾಗಿ ಪ್ರಿಫರೆನ್ಸ್ ಶೇರಿನ ಜರ್ನಲ್ ಎಂಟ್ರಿ ಬರ್ತಿದ್ದೀನಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಅಮೌಂಟ್ ಬರೆಯೋದು ಹೇಗೆ? ನಂಬರ್ ಆಫ್ ಶೇರ್ಸ್ ಎಷ್ಟಿದೆ? 5,000 ಶೇರ್ಸ್ ಇದೆ. ಸೊ 5,000 ಅಂತ ಬರ್ಕೊಂಡಿದ್ದೀನಿ. ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ, ಮುಂಚೆ ಇರೋವಂಥ ಶೇರ್ ಪ್ರೈಸ್ ಎಷ್ಟಿತ್ತು? ಪ್ರಿಫರೆನ್ಸ್ ಶೇರ್ಸಿನ ಪ್ರೈಸ್ ₹100 ಇತ್ತು. ಸೊ ಫಸ್ಟು 5,000 ಇಂಟು 100 ಇದ್ದಿದ್ದು ಈಗ ಎಷ್ಟು ರೂಪಾಯಿ ಆಗಿದೆ? ₹100 ಇರುವಂಥ ಶೇರಿನ ಪ್ರೈಸ್ ರೆಡ್ಯೂಸ್, ಕಮ್ಮಿ ಆಗಿದೆ. ಎಷ್ಟು ಕಮ್ಮಿ ಆಗಿದೆ? ₹70 ಆಗಿದೆ. ಅದನ್ನು ಸೆಕೆಂಡ್ ಬರ್ಕೊಳ್ಬೇಕು. ಎಷ್ಟು ರೂಪಾಯಿ ಕಮ್ಮಿ ಆಯ್ತು? ಹಾಗಾದರೆ ₹100 ಇದ್ದಿದ್ದು ಈಗ ₹70 ಆಗಿದೆ ಅಂತಂದರೆ ಡಿಫ್ರೆನ್ಸ್ ಎಷ್ಟು? 100 - 70 30.
ಜರ್ನಲ್ ಎಂಟ್ರಿಯಲ್ಲಿ ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ, ಮುಂಚೆ ಇಷ್ಟಿತ್ತು, ಈಗ ಇಷ್ಟಾಗಿದೆ, ಎಷ್ಟು ಕಮ್ಮಿ ಆಗಿದೆ. ಮುಂಚೆ ಇದ್ದಿದ್ದು 100 ರೂಪಾಯಿ, ಈಗ ಆಗಿದ್ದು 70 ರೂಪಾಯಿ. ಹಾಗಾದರೆ ಕಮ್ಮಿ ಆಗಿರುವಂಥ ಪ್ರೈಸ್ ಎಷ್ಟು? 30 ರುಪೀಸ್. 30 ಹೇಗೆ ಬಂತು? 100 - 70 30. ಮಲ್ಟಿಪ್ಲೈ ಮಾಡಿದ್ರೆ ಅಮೌಂಟ್ ಸಿಗುತ್ತೆ 5000 × 100 5 lakh, 5000 × 70 3,50,000, 5000 × 30 1,50,000. ಸೊ ಈ 1,50,000 ಎರಡು ಥರದಲ್ಲೂ ಮಾಡ್ಬೋದು. ಒಂದು 5,000 × 30 ಹೇಗೆ ಬಂತು? 100 ರುಪೀಸ್ ಇದ್ದಿದ್ದು 70 ರುಪೀಸ್ ಆದರೆ ಶೇರ್ ಪ್ರೈಸ್ 30 ರುಪೀಸ್ ರೆಡ್ಯೂಸ್ ಆದಂಗೆ ಆಯಿತು. ಸೊ 5,000 × 30 1,50,000. ಈ 1,50,000 ಇನ್ನೊಂದು ಥರದಲ್ಲೂ ಮಾಡ್ಬೋದು. 5 lakh - 3,50,000 1,50,000. ಸೊ ಅಲ್ಲಿಗೆ ಪ್ರಿಫರೆನ್ಸ್ ಶೇರ್ಸಿನ ಜರ್ನಲ್ ಎಂಟ್ರಿ ಆಯಿತು. ನೋಡಿ, ವೆರಿ ಇಂಪಾರ್ಟೆಂಟ್. ಅಮೌಂಟ್ ನೆನ್ಪಿಟ್ಕೊಳ್ಳೋದು ಹೇಗೆ, ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ, ಮುಂಚೆ ಎಷ್ಟು ರೂಪಾಯಿ ಇತ್ತು, ಈಗ ಎಷ್ಟು ರೂಪಾಯಿ ಆಗಿದೆ, ಎಷ್ಟು ರೂಪಾಯಿ ಕಮ್ಮಿ ಆಗಿದೆ. ಮುಂಚೆ 100 ರೂಪಾಯಿ ಇತ್ತು, ಕ್ವಶನಲ್ಲೇ ಕೊಟ್ಟಿದ್ದಾರೆ 100 ರೂಪಾಯಿ ಇತ್ತು ಅಂತ. ಈಗ ಎಷ್ಟಾಗಿದೆ? 70 ರೂಪಾಯಿ ಆಗಿದೆ. ಅದನ್ನು ಸೆಕೆಂಡ್ ಬರ್ಕೊಳ್ಬೇಕು. 100 ರೂಪಾಯಿ ಇದ್ದಿದ್ದು 70 ರೂಪಾಯಿ ಆದರೆ ಎಷ್ಟು ರೂಪಾಯಿ ಕಮ್ಮಿ ಆದಂಗೆ ಆಯಿತು? 30 ರೂಪಾಯಿ ಕಮ್ಮಿ ಆದಂಗೆ ಆಯಿತು. ಅದನ್ನು ಥರ್ಡ್ ಬರ್ಕೊಳ್ಬೇಕು. ಅಲ್ಲಿಗೆ ಫಸ್ಟ್ ಎಂಟ್ರಿ ಪಾಸ್ ಮಾಡಿ ಆಯಿತು. ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಈಕ್ವಿಟಿ ಶೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೇಮ್ ಫಸ್ಟ್ ಪ್ರಿಫರೆನ್ಸ್ ಶೇರ್ಸಿಗೆ ಹೇಗೆ ಜರ್ನಲ್ ಎಂಟ್ರಿ ಪಾಸ್ ಮಾಡಿದ್ರು ಅದೇ ಥರನೇ ಈಕ್ವಿಟಿ ಶೇರ್ಸಿಗೂ ಪಾಸ್ ಮಾಡಬೇಕಾಗತ್ತೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ತೆಗೆದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಅಮೌಂಟ್ ಬರೆಯೋದು ಹೇಗೆ? ಎಷ್ಟು ಶೇರ್ಸ್ ಇದೆ ಅದನ್ನು ಫಸ್ಟ್ ಬರ್ಕೊಳ್ಬೇಕು. 9,000 ಶೇರ್ಸ್ ಇದೆ. 9,000 9,000 9,000. ಅಮೌಂಟ್ ಪ್ರೈಸ್ ಬರೆಯೋದು ಹೇಗೆ? ನೋಡಿ, ಇಲ್ಲಿ ಬರ್ಕೊಂಡಿರೋದು 9,000 ಪ್ರೈಸ್ ಅಲ್ಲ, ನಂಬರ್ ಆಫ್ ಶೇರ್ಸ್. ಇಲ್ಲೂ ಅಷ್ಟೇ 5,000 ನಂಬರ್ ಆಫ್ ಶೇರ್ಸ್. ಪ್ರೈಸ್ ಬರೆಯೋದು ಹೇಗೆ? ಮುಂಚೆ ಎಷ್ಟಿತ್ತು, ಈಗ ಎಷ್ಟಾಗಿದೆ, ಎಷ್ಟು ಕಮ್ಮಿ ಆಗಿದೆ. ಮುಂಚೆ ಎಷ್ಟಿತ್ತು? 100 ರುಪೀಸ್ ಇತ್ತು, ಈಗ ಎಷ್ಟು ರೂಪಾಯಿ ಆಗಿದೆ? 50 ರೂಪಾಯಿ ಆಗಿದೆ. ಎಷ್ಟು ಕಮ್ಮಿ ಆದಂಗಾಯಿತು? 100 - 50 50. 9,000 × 100 9 lakh, 9,000 × 50 4,50,000, 9,000 × 4,50,000. ನರೇಷನ್ ಬರೀಬೇಕಾಗತ್ತೆ. ಸೇಮ್ ನರೇಷನ್ ಎರಡಕ್ಕೂ ಒಂದೇ ಥರನೇ. Being preference share capital are reduced as per resolution for preference share journal entry. Being equity share capital are reduced as per resolution for equity share journal entry. ಸೊ ಈ ಥರದಲ್ಲಿ ನೀವು ಶೇರ್ ಕ್ಯಾಪಿಟಲ್ನ ಜರ್ನಲ್ ಎಂಟ್ರಿ ಮಾಡಬೇಕಾಗತ್ತೆ. ದೆನ್ ಥರ್ಡ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ನೋಡಿ, ನನಗೆ ಜರ್ನಲ್ ಎಂಟ್ರಿ ಬರೆದಿದ್ದೀನಿ. ಶೇರ್ ಕ್ಯಾಪಿಟಲ್ಲಿಗೆ 2 ಜರ್ನಲ್ ಎಂಟ್ರಿ ಬರುತ್ತೆ. ಆ 2 ಜರ್ನಲ್ ಎಂಟ್ರಿಯನ್ನು ನಾನಿಲ್ಲಿ ಹೇಗೆ ಪಾಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಾಯಿತು. ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಡಿಬೆಂಚರ್ ಹೋಲ್ಡರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೋಡಿ, ಡಿಬೆಂಚರ್ ಹೋಲ್ಡರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಮಾತ್ರ ಥರ್ಡ್ ಎಂಟ್ರಿ ಪಾಸ್ ಮಾಡಬೇಕು, ಆರ್ ಎಲ್ಸ್ ಥರ್ಡ್ ಎಂಟ್ರಿ ಪಾಸ್ ಮಾಡಲಿಕ್ಕಿಲ್ಲ. ಎಲ್ಲ ಪ್ರಾಬ್ಲಮ್ನಲ್ಲಿ ಡಿಬೆಂಚರ್ ಹೋಲ್ಡರ್ಸಿನ ಎಂಟ್ರಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಎಂಟ್ರಿ ಇದ್ದರೆ ಮಾತ್ರ ಥರ್ಡ್ ಎಂಟ್ರಿ ಬರುತ್ತೆ. ಎಂಟ್ರಿ ಇರಲಿಲ್ಲ ಅಂತಂದರೆ, ಡಿಬೆಂಚರ್ ಹೋಲ್ಡರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತಂದರೆ ಥರ್ಡ್ ಎಂಟ್ರಿ ಬರಲ್ಲ. ಈ ಪ್ರಾಬ್ಲಮಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಡಿಬೆಂಚರ್ ಹೋಲ್ಡರ್ಸ್ ಟುಕ್ ಓವರ್ ಸ್ಟಾಕ್ ವರ್ತ್ rupees 1,90,000 ಇನ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದೇರ್ ಕ್ಲೈಮ್ ಆಫ್ rupees 2 lakh. ಡಿಬೆಂಚರ್ ಹೋಲ್ಡರ್ಸಿಗೆ ನಾವು 2 ಲಕ್ಷ ರೂಪಾಯಿ ಕೊಡಲಿಕ್ಕಿತ್ತು. 2 ಲಕ್ಷ ರೂಪಾಯಿ ಕೊಡಲಿಕ್ಕೆ ನಮ್ಮ ಹತ್ರ ಅಮೌಂಟ್ ಇಲ್ಲದ ಇರುವಂಥ ಕಾರಣ ನಮ್ಮ ಹತ್ರ ಇರೋ ಸ್ಟಾಕನ್ನು ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಆ ಸ್ಟಾಕಿನ ಪ್ರೈಸ್ 1,90,000. ಇದಕ್ಕೆ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾಗತ್ತೆ. ಜರ್ನಲ್ ಎಂಟ್ರಿ ಏನು? ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಅಸೆಟ್ಸ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಬಟ್ ನೀವೀಗ ಪ್ರಾಬ್ಲಮ್ ಮಾಡಬೇಕಾದ್ರೆ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಅಸೆಟ್ಸ್ ಅಂತ ಬರೆಯೋದಲ್ಲ, ನಮ್ಮ ಹತ್ರ ಇರೋ ಯಾವ ಅಸೆಟನ್ನು ಅವರು ಟೇಕನ್ ಓವರ್ ಮಾಡ್ತಿದ್ದಾರೆ ಆ ಅಸೆಟ್ ನೇಮನ್ನು ಬರೀಬೇಕಾಗತ್ತೆ. ದೆನ್ ನಮಗೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಂಗಾಯಿತು ಆ ಅಮೌಂಟನ್ನು ಬರೀಬೇಕಾಗತ್ತೆ. ಅದು ಹೇಗೆ ಬರೀಬೇಕು ಅಂತ ಹೇಳ್ತೀನಿ. ಫಸ್ಟು ನಾನಿಲ್ಲಿ ಎಂಟ್ರೀಸ್ ಬರ್ಕೊಳ್ತಾ ಇದ್ದೀನಿ. ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ. ಡಿಬೆಂಚರ್ ಹೋಲ್ಡರ್ಸಿಗೆ ನಾವು ಎಷ್ಟು ರೂಪಾಯಿ ಕೊಡಲಿಕ್ಕಿತ್ತು? 2 ಲಕ್ಷ ರೂಪಾಯಿ ಕೊಡಲಿಕ್ಕಿತ್ತು. ಸೊ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಅಂತ ಬರೆದು 2 lakh ಬರ್ಕೊಳ್ತಾ ಇದ್ದೀನಿ. ನಾವು ಕೊಡಲಿಕ್ಕಿರುವಂಥ ಅಮೌಂಟು 2 lakh. ದೆನ್ ಟು ಅಸೆಟ್ಸ್ ಅಕೌಂಟ್ ಅಂತ ನಾನಲ್ಲಿ ಜರ್ನಲ್ ಎಂಟ್ರಿಲಿ ಬರೆದಿದ್ದೆ. ಸೊ ಯಾವ ಅಸೆಟನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಆ ಅಸೆಟ್ ನೇಮ್ ಬರೀಬೇಕಾಗತ್ತೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ತೊಗೊಂಡು ಹೋಗ್ತಾ ಇದ್ದರೆ ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಫರ್ನಿಚರ್ ತೊಗೊಂಡು ಹೋಗ್ತಾ ಇದ್ದರೆ ಟು ಫರ್ನಿಚರ್. ಈಗ ಯಾವ ಅಸೆಟ್ ತೊಗೊಂಡು ಹೋಗ್ತಾ ಇದ್ದಾರೆ? ನಮ್ಮ ಹತ್ರ ಇರುವಂಥ ಸ್ಟಾಕನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಟು ಸ್ಟಾಕ್ ಅಕೌಂಟ್. ದೆನ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ದೆನ್ ನರೇಷನ್ ಬರೀಬೇಕಾಗುತ್ತೆ. ನರೇಷನ್ ಅಂದರೆ ಏನಕ್ಕೋಸ್ಕರ ಈ ಜರ್ನಲ್ ಎಂಟ್ರಿ ಮಾಡಿದ್ರಿ, ಈ ಜರ್ನಲ್ ಎಂಟ್ರಿ ಏನು ಪಾಸ್ ಮಾಡಿದ್ದೀರಾ ಅದನ್ನು ಫ್ಯೂ ವರ್ಡ್ಸಲ್ಲಿ ಬರೆದ್ರೆ ಆಯಿತು. ಏನು ನರೇಷನ್ ಬರೆಯೋದು? ಬೀಯಿಂಗ್ ಕ್ಲೈಮ್ಸ್ ಆಫ್ ಡಿಬೆಂಚರ್ ಹೋಲ್ಡರ್ಸ್ ಸ್ಯಾಟಿಸ್ಫೈಡ್. ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ, ಡಿಬೆಂಚರ್ ಹೋಲ್ಡರ್ಸಿಗೆ ನಾವು ಕೊಡಲಿಕ್ಕೆ ಇದ್ದು 2 lakh. ಅವ್ರು ಯಾವ ಅಸೆಟ್ ತೊಗೊಂಡು ಹೋಗ್ತಾ ಇದ್ದಾರೆ? ಸ್ಟಾಕ್ ತೊಗೊಂಡು ಹೋಗ್ತಾ ಇದ್ದಾರೆ. ಆ ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ? 1,90,000 ಸ್ಟಾಕ್ ವ್ಯಾಲ್ಯೂ ಇದೆ. ದೆನ್
2,00,000 ನಾವು ಕೊಡಲಿಕ್ಕಿತ್ತು. ಬಟ್ ನಾವು 1,90,000 ನಮ್ಮ ಹತ್ರ ಇರೋ ಸ್ಟಾಕನ್ನು ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅವರಿಗೆ ನಾವು ಎಷ್ಟು ಕೊಟ್ಟಾಗಾಯಿತು, ಅವರಿಗೆ 1,90,000 ಕೊಟ್ಟಾಗಾಯಿತು. ಹಾಗಾದರೆ ಅವ್ರು ನಮಗೆ ಎಷ್ಟು ಡಿಸ್ಕೌಂಟ್ ಕೊಟ್ಟಾಗಾಯಿತು, ನಾವು ಕೊಡಲಿಕ್ಕಿದ್ದು 2,00,000 ಬಟ್ ನಮ್ಮ ಹತ್ರ ಇರೋ 1,90,000 ಅಸೆಟನ್ನು ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ 10,000 ಬಿಟ್ಟ ಹಾಗಾಯಿತು. ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಹೇಗೆ ಬಂತು ಅಂತಂದರೆ 2 lakh minus 1,90,000 10,000 ಆಯಿತು. ಸೊ ಅಲ್ಲಿಗೆ ಡಿಬೆಂಚರ್ ಹೋಲ್ಡರ್ಸಿನ ಎಂಟ್ರಿ ಕೂಡ ಆಯಿತು. ನೆಕ್ಸ್ಟ್ ನಾನು ನಿಮಗೆ ಜರ್ನಲ್ ಎಂಟ್ರಿಲಿ ಏನು ಬರ್ತಿದ್ದೀನಿ, ಇಲ್ಲಿ 6 ಜರ್ನಲ್ ಎಂಟ್ರಿ ಇದೆ. 1 2 3 ಆಯಿತು. 4th one ಜರ್ನಲ್ ಎಂಟ್ರಿ ಏನು, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ರಿಟಾರ್ಡ್ ಟು ಕ್ಯಾಶ್ ಅಕೌಂಟ್. ಇದು ಯಾವಾಗ ಬರುತ್ತೆ, ಕ್ವಶನಲ್ಲಿ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಮಾತ್ರ. ನೋಡಿ, ಒಟ್ಟು ಕ್ವಶನ್ನಲ್ಲಿ 4 ಎಂಟ್ರಿ ಕೊಟ್ಟಿದ್ದಾರೆ. ಆ 4 ಎಂಟ್ರಿಯಲ್ಲಿ ಎಲ್ಲೂ ಕೂಡ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಹಾಗಾಗಿ ಈ 4th one ಜರ್ನಲ್ ಎಂಟ್ರಿ ಪಾಸ್ ಮಾಡೋದು ಬೇಡ. ಯಾವಾಗ 4th one ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಮಾತ್ರ. ದೆನ್ ಈಗ ನೆಕ್ಸ್ಟ್ 5th one ಎಂಟ್ರಿ, ಅಸೆಟ್ಸ್ ಅಕೌಂಟ್ ರಿಟಾರ್ಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಬೀಯಿಂಗ್ ಅಸೆಟ್ಸ್ ಅಪ್ರಿಸಿಯೇಟೆಡ್, ಏನಾದರೂ ಅಸೆಟ್ ಅಪ್ರಿಸಿಯೇಷನ್ ಆಗಿರೋ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಮಾತ್ರ 5th one ಜರ್ನಲ್ ಎಂಟ್ರಿ ಮಾಡಬೇಕು. ಬಟ್ ಕ್ವಶನಲ್ಲಿ ಎಲ್ಲೂ ಕೂಡ ಅಸೆಟ್ ಅಪ್ರಿಸಿಯೇಟ್ ಆಗಿರುವಂಥ ಇನ್ಫಾರ್ಮೇಷನ್ ಕೊಡಲಿಲ್ಲ. 4th one ಜರ್ನಲ್ ಎಂಟ್ರಿ ಯಾವಾಗ, ಕ್ವಶನಲ್ಲಿ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಮಾತ್ರ 4th one ಎಂಟ್ರಿ. 5th one ಎಂಟ್ರಿ ಯಾವಾಗ, ಕ್ವಶನಲ್ಲಿ ಅಸೆಟ್ಸ್ ಅಪ್ರಿಸಿಯೇಟ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಮಾತ್ರ 5th one ಜರ್ನಲ್ ಎಂಟ್ರಿ ಬರುತ್ತೆ. ಈ 6th ಜರ್ನಲ್ ಎಂಟ್ರಿ ಎಲ್ಲ ಪ್ರಾಬ್ಲಮ್ನಲ್ಲಿ ನೀವು ಪಾಸ್ ಮಾಡಲೇಬೇಕು. ವೆರಿ ಇಂಪಾರ್ಟೆಂಟ್. ನಾನಿಲ್ಲಿ 4th ನೋಡಿ, ಈಗ 6 ನಾವು ಡೈಲಿ 6 ಅಂತ ಬರೀಲಿಕ್ಕಿಲ್ಲ, ಏನಕ್ಕೆಂದರೆ 4th ಎಂಟ್ರಿ 5th ಎಂಟ್ರಿ ನಾವು ಪಾಸ್ ಮಾಡಲಿಲ್ಲ. ಸೊ ಹಾಗಾಗಿ ಇಲ್ಲಿ 3rd ಆದಮೇಲೆ ನೆಕ್ಸ್ಟ್ ಎಂಟ್ರಿ 4th ಎಂಟ್ರಿ ನಾವು ಇದನ್ನು ಬರೀಬೇಕಾಗತ್ತೆ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟಾರ್, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟಾರ್ ಟು, ನಾನೊಂದು ಕೋಡ್ ವರ್ಡ್ ಹೇಳಿರ್ತೀನಿ, ನೆನ್ಪಿಟ್ಕೊಳ್ಳಿ. ಕೋಡ್ ವರ್ಡ್ ಏನು ಅಂತಂದರೆ PPDG. ಟು PPDG ಬರೀಬೇಕು. PPDG ಅಂದರೆ ಏನು, P&L, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಗುಡ್ ವಿಲ್. ಈ 4 ಎಲ್ಲ ಪ್ರಾಬ್ಲಮ್ನಲ್ಲೂ ಬರೀಲೇಬೇಕು. ಕ್ವಶನಲ್ಲಿ ಎಂಟ್ರೀಸ್ ಕೊಟ್ಟಿದ್ರೆ ಮಾತ್ರ. 2 ಅಂತ ಬರೆದು PPDG. ಇದಕ್ಕೆ ಫಿಕ್ಟಿಷಿಯಸ್ ಅಸೆಟ್ ಅಂತ ಅಂತೀವಿ 4ಕ್ಕೆ. P ಅಂದರೆ P&L ಅಕೌಂಟ್. ಕ್ವಶನಲ್ಲಿ P&L ಅಕೌಂಟ್ ಕೊಟ್ಟಿದ್ದಾರಾ? ಎಸ್, ಕ್ವಶನಲ್ಲಿ P&L ಅಕೌಂಟ್ ಕೊಟ್ಟಿದ್ದಾರೆ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್? 4,50,000 ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಒನ್ P ಫಾರ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಕ್ವಶನಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಕೌಂಟ್. ಎಷ್ಟು ಅಮೌಂಟ್ ಇದೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್? 90,000 ಇದೆ. ನೆಕ್ಸ್ಟ್ ಇರೋವಂಥದ್ದು ಯಾವುದು? ಡಿ ಫಾರ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ಎಲ್ಲೂ ಕೂಡ ಕ್ವಶನಲ್ಲಿ ನೋಡಿ 4th ಎಂಟ್ರಿಯನ್ನು ಗಮನಿಸಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬರೆದಿದ್ದೀನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೆದಿದ್ದೀನಿ. ಬಟ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಕೊಡಲಿಲ್ಲ, ಹಾಗಾಗಿ ಡಿ ಬರೆಯೋದು ಬೇಡ. ಜಿ ಫಾರ್ ಗುಡ್ ವಿಲ್ ಕೊಡಲಿಲ್ಲ, ಹಾಗಾಗಿ ಗುಡ್ ವಿಲ್ ಬರೆಯೋದು ಬೇಡ. ಫಸ್ಟು ನೀವು PPDG ಬರ್ಕೊಳ್ಬೇಕು. ಬಟ್ ಕ್ವಶನಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಮಾತ್ರ ಅಮೌಂಟ್ ಬರೀಬೇಕು. P&L ಕೊಟ್ಟಿದ್ದಾರೆ, P&L ಬರೆದಿದ್ದೀವಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬರೆದಿದ್ದೀವಿ. ನೋಡಿ, ಇಲ್ಲಿ 4th one ಎಂಟ್ರಿನ ನೀವು ಗಮನಿಸಬೇಕು. ಡಿಸ್ಕೌಂಟ್ ಕೊಡಲಿಲ್ಲ, ಸೊ ಡಿಸ್ಕೌಂಟ್ ಬರೆಯೋದು ಬೇಡ. ಗುಡ್ ವಿಲ್ ಕೊಡಲಿಲ್ಲ, ಸೊ ಗುಡ್ ವಿಲ್ ಬರೆಯೋದು ಬೇಡ. ನೋಡಿ, ಸ್ಟಾರ್ಟಿಂಗಲ್ಲಿ ಜರ್ನಲ್ ಎಂಟ್ರಿ ಫಾರ್ಮ್ಯಾಟ್ ಬರ್ಸಿದ್ದೀನಿ ನೋಡಿ. PPDG, P&L ಅಕೌಂಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್, ಗುಡ್ ವಿಲ್ ಆದಮೇಲೆ ಅಸೆಟ್ ಏನಾದರೂ ಡಿಪ್ರಿಸಿಯೇಷನ್ ಆಗ್ತಾ ಇದ್ದರೆ ನೀವು ಇಲ್ಲಿ ಬರೀಬೇಕಾಗತ್ತೆ. ಅಸೆಟ್ ಅಪ್ರಿಸಿಯೇಟ್ ಆಗ್ತಾ ಇದ್ದರೆ ಒಂದು ಜರ್ನಲ್ ಎಂಟ್ರಿ ಎಕ್ಸ್ಟ್ರಾ, ಅಸೆಟ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಆ ಎಂಟ್ರಿ ಬರುತ್ತೆ. ಅಸೆಟ್ಸ್ ಡಿಪ್ರಿಸಿಯೇಷನ್ ಆದರೆ ಲಾಸ್ಟ್ ಎಂಟ್ರಿಯಲ್ಲಿ ಮರ್ಜ್ ಮಾಡಿ ಬರೀಬೇಕು. ಮೆಷಿನರಿ ಡಿಪ್ರಿಸಿಯೇಟ್ ಆಗ್ತಾಯಿದ್ರೆ ಟು ಮೆಷಿನರಿ, ಬಿಲ್ಡಿಂಗ್ ಡಿಪ್ರಿಸಿಯೇಟ್ ಆಗ್ತಾಯಿದ್ರೆ ಟು ಬಿಲ್ಡಿಂಗ್, ದೆನ್ ಫರ್ನಿಚರ್ ಡಿಪ್ರಿಸಿಯೇಟ್ ಆಗ್ತಾಯಿದ್ರೆ ಟು ಫರ್ನಿಚರ್, ಆ ಥರ ಬರೀಬೇಕಾಗುತ್ತೆ. ಬಟ್ ಇಲ್ಲೆಲ್ಲೂ ಕೂಡ ಕ್ವಶನಲ್ಲಿ ಡಿಪ್ರಿಸಿಯೇಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಏನಾದ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಟು ಮೆಷಿನರಿ ಡಿಪ್ರಿಸಿಯೇಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ಟು ಮೆಷಿನರಿ, ಬಿಲ್ಡಿಂಗ್ ಡಿಪ್ರಿಸಿಯೇಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ಟು ಬಿಲ್ಡಿಂಗ್, ಇಲ್ಲೇ ಮರ್ಜ್ ಮಾಡಿ ಬರೆಯುವಂಥದ್ದು. ಸಪ್ರೇಟ್ ಎಂಟ್ರಿ ಬರೆಯೋದು ಬೇಡ. ಬಟ್ ಎಲ್ಲೂ ಕೂಡ ಇನ್ಫಾರ್ಮೇಷನ್ ಕೊಡಲಿಲ್ಲ. ದೆನ್ ಏನಾದರೂ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಇದ್ದರೆ ನೀವು 2 ಕಡೆ ನೀವು ಎಂಟ್ರಿ ಪಾಸ್ ಮಾಡಬೇಕಾಗತ್ತೆ. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಒಂದು ಎಂಟ್ರಿ ಎಕ್ಸ್ಟ್ರಾ ಬರೀಬೇಕು. ಜೊತೆಗೆ ಲಾಸ್ಟ್ ಎಂಟ್ರಿಯಲ್ಲಿ
ಕ್ರೆಡಿಟಿಗೆ ಟು ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಂತ ಬರೀಬೇಕಾಗತ್ತೆ. ಬಟ್ ಕ್ವಶನಲ್ಲಿ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಕೊಡದೇ ಇರೋದ್ರಿಂದ ನಾವಿಲ್ಲಿ ಟು ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಂತ ಬರೆಯೋದು ಬೇಡ. ಅಲ್ಲಿಗೆ ಎಲ್ಲ ಎಂಟ್ರಿ ಪಾಸ್ ಮಾಡಿ ಆಯಿತು. ಲಾಸ್ಟ್ ಎಂಟ್ರಿ ಕ್ಲೋಸ್ ಮಾಡೋದು ಹೇಗೆ ಅಂತಂದರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್. ಅಮೌಂಟ್ ಕ್ವಶನಲ್ಲಿ ಕೊಟ್ಟಿರಲ್ಲ, ನೀವೇ ಅಮೌಂಟನ್ನು ಬರೀಬೇಕು. ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ ಫಸ್ಟ್ ಎಂಟ್ರಿಯಲ್ಲಿರುವಂಥ ಕ್ಯಾಪಿಟಲ್ ರಿಡಕ್ಷನು, ಸೆಕೆಂಡ್ ಎಂಟ್ರಿಯಲ್ಲಿರುವಂಥ ಕ್ಯಾಪಿಟಲ್ ರಿಡಕ್ಷನ್, ಥರ್ಡ್ ಎಂಟ್ರಿಯಲ್ಲಿರುವಂಥ ಕ್ಯಾಪಿಟಲ್ ರಿಡಕ್ಷನ್. ಟೋಟಲ್ ಆಗಿ ಈ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಯಾವ್ದು ಕ್ಯಾಪಿಟಲ್ ರಿಡಕ್ಷನ್ ಇದೆಯೋ ಎಲ್ಲ ಕ್ಯಾಪಿಟಲ್ ರಿಡಕ್ಷನನ್ನು ಟೋಟಲ್ ಮಾಡಿ ಬರೀಬೇಕಾಗತ್ತೆ. 1,50,000 ಪ್ಲಸ್ ನೋಡಿ, ಫಸ್ಟ್ ಒನ್ ಕ್ಯಾಪಿಟಲ್ ರಿಡಕ್ಷನ್ 1,50,000 ಇದೆ, ಸೆಕೆಂಡ್ ಒನ್ ಕ್ಯಾಪಿಟಲ್ ರಿಡಕ್ಷನ್ 4,50,000 ಇದೆ, ಥರ್ಡ್ ಒನ್ ಕ್ಯಾಪಿಟಲ್ ರಿಡಕ್ಷನ್ 10,000 ಇದೆ. ಸೊ ಫಸ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥದ್ದು 6,10,000. ಹೇಗೆ ಬಂತು 6,10,000? ಫಸ್ಟ್ ಎಂಟ್ರಿಯ ಕ್ಯಾಪಿಟಲ್ ರಿಡಕ್ಷನ್, ಸೆಕೆಂಡ್ ಎಂಟ್ರಿಯ ಕ್ಯಾಪಿಟಲ್ ರಿಡಕ್ಷನ್, ಥರ್ಡ್ ಎಂಟ್ರಿಯ ಕ್ಯಾಪಿಟಲ್ ರಿಡಕ್ಷನ್. ಎಲ್ಲೆಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಂತ ಇದೆಯೋ ಆ ಎಲ್ಲ ಅಮೌಂಟನ್ನು ಆ್ಯಡ್ ಮಾಡಿ ಬರೀಬೇಕು. ದೆನ್ ಈಗ ಟೋಟಲ್ ಮಾಡುವಂಥದ್ದು ಡೆಬಿಟಲ್ಲಿ 6,10,000 ಇದೆ, ಕ್ರೆಡಿಟಲ್ಲಿ 4,50,000 ಪ್ಲಸ್ 90,000 5,40,000 ಇದೆ. ಸೊ ಬ್ಯಾಲೆನ್ಸಿಗೆ ನೀವು ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬೇಕಾಗತ್ತೆ. ಕ್ಯಾಪಿಟಲ್ ರಿಸರ್ವ್ ಅಮೌಂಟ್ ಹೇಗೆ ಬರುತ್ತೆ ಅಂತಂದರೆ 4,50,000 ಕ್ರೆಡಿಟಲ್ಲಿದೆ, ಪ್ಲಸ್ 90,000 ಇದೆ, ಅಲ್ಲಿಗೆ 5,40,000 ಇದೆ ಕ್ರೆಡಿಟಲ್ಲಿ. ಡೆಬಿಟಲ್ಲಿರೋ ಅಮೌಂಟ್ ಎಷ್ಟು? 6,10,000. ಅಲ್ಲಿಗೆ ಎಷ್ಟು ಅಮೌಂಟ್ ಕಮ್ಮಿ ಇದೆ? 70,000 ಕಮ್ಮಿ ಇದೆ. ಆ ಕಮ್ಮಿ ಇರೋ ಬ್ಯಾಲೆನ್ಸ್ಗೆ ನೀವು ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬೇಕಾಗತ್ತೆ. ಸೊ ಈ ಥರದಲ್ಲಿ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ನಿಮಗೆ ಕೆಲವೊಂದು ಡೌಟ್ ಬರುತ್ತೆ, ಏನಂತಂದರೆ ನಾನಲ್ಲಿ 6 ಜರ್ನಲ್ ಎಂಟ್ರಿ ಬರ್ತಿದ್ದೀನಿ, ಬಟ್ 6 ಜರ್ನಲ್ ಎಂಟ್ರಿ ಪಾಸ್ ಮಾಡಲಿಲ್ಲ. ಏನಕ್ಕೆ 6 ಜರ್ನಲ್ ಎಂಟ್ರಿ ಪಾಸ್ ಮಾಡಲಿಲ್ಲ ಅಂತಂದರೆ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ, ಸೊ 4th ಎಂಟ್ರಿ ಪಾಸ್ ಮಾಡಲಿಲ್ಲ. ಅಪ್ರಿಸಿಯೇಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ, ಸೊ 5th ಎಂಟ್ರಿ ಪಾಸ್ ಮಾಡಲಿಲ್ಲ. ಲಾಸ್ಟ್ ಎಂಟ್ರಿಯಲ್ಲಿ ಇಲ್ಲಿ ಸುಮಾರು ಇನ್ಫಾರ್ಮೇಷನ್ ಬರೆದಿದ್ದೆ 2 ಅಂತ, ಅಷ್ಟನ್ನು ಏನಕ್ಕೆ ಪಾಸ್ ಮಾಡಲಿಲ್ಲ ಅಂತಂದರೆ P&L ಕೊಟ್ಟಿದ್ರು, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ರು, ಡಿಸ್ಕೌಂಟ್ ಕ್ವಶನಲ್ಲಿ ಇರಲಿಲ್ಲ, ಗುಡ್ ವಿಲ್ ಇರಲಿಲ್ಲ, ಅಸೆಟ್ ಡಿಪ್ರಿಸಿಯೇಷನ್ ಆಗೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಬಗ್ಗೆನೂ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ. ಬ್ಯಾಲೆನ್ಸಿಗೆ ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬೇಕಾಗುತ್ತೆ. ಬ್ಯಾಲೆನ್ಸಿಗೆ ಕ್ಯಾಪಿಟಲ್ ರಿಸರ್ವ್ ಅಂತ ಬರೆದಾಯಿತು. ದೆನ್ ನರೇಷನ್ ಬರೆದ್ರೆ ಪ್ರಾಬ್ಲಮ್ ಮುಗೀತು. ನರೇಷನ್ ಏನು? ಬೀಯಿಂಗ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ರಿಯಲೈಸ್ ಟು ವೈಪ್ ಔಟ್ ದ ಲಾಸಸ್ ಆ್ಯಂಡ್ ರಿಟರ್ನ್ ಡೌನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್. ಅದೇ ನರೇಷನನ್ನು ನೀವು ಇಲ್ಲಿ ಬರೆದ್ರಾಯಿತು. ಈ ಥರದಲ್ಲಿ ನೀವು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾಗತ್ತೆ. ದೆನ್ ಇದರಲ್ಲಿ ಇನ್ನೇನು ಕೇಳ್ತಾರೆ ಅಂತಂದರೆ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಿ ಅಂತ ಕೇಳ್ತಾರೆ. ಸೊ ಆ ಥರ ಪ್ರಾಬ್ಲಮನ್ನು ನಿಮಗೆ 10 ಮಾರ್ಕ್ಸಿಗೆ ನಿಮಗೆ ಮೇನ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಅರ್ಥ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.